ಸ್ವಚ್ಛ ನದಿಗಳ ರಾಯಭಾರಿ ಅಂತ ಹೇಳ್ತೀವಿ ನೀರ್ನಾಯಿಗಳಿಗೆ. ಈ ನೀರ್ನಾಯಿಗಳದೇ ಒಂದು ಅಧ್ಯಾಯ ಬೇರೆ. ಯಾರೋ ಬರ್ತಾರೆ ಹಿಂದಿ ಮಾತಾಡೋರು, ಬಂದು ಅವಕ್ಕೆಲ್ಲ ಕಟ್ಟಿಗೆ ಬಲೆ ಹಾಕಿ ಅವನ್ನ ಹಿಡ್ಕೊಂಡು ಸಾಯಿಸಿ ಚರ್ಮ ಸುಲ್ಕೊಂಡು ಒಣಗಿಸಿ ರಾಶಿಗಟ್ಲೆ ಎತ್ಕೊಂಡು ಹೋಗ್ತಾರೆ ಸಾರ್ ಅಂತ ಹೇಳಿ. ಅವ್ರು ನಾರ್ತ್ ಇಂಡಿಯನ್ಸ್ ಅವ್ರು ಬರ್ತಾರೆ, ಬಂದು ಇಲ್ಲಿ ಚರ್ಮ ಸುಲ್ಕೊಂಡು. ತುಂಗಗಾರ ಅಂತ ಒಂದಿದೆ, ಅದು ತುಂಗಾ ನದಿ ಬಿಟ್ರೆ ಜಗತ್ನಲ್ಲಿ ಎಲ್ಲೂ ಇಲ್ಲ. ಬಾಳೆ ಮೀನು ಅಂತ ಹೇಳ್ತಾರೆ, ಚಿರತೆಗಳು ಇರ್ತವೆ, ಉಡಗಳು ಇರ್ತವೆ, ಹೆಬ್ಬಾವುಗಳು ಇರ್ತವೆ. ಹೀಗೆ ಒಂದು ಕಲ್ಲಿನ ಗುಹೆ ಅಂತ ಹೇಳಿದ್ರೆ ಅದು ಜೀವ ವೈವಿಧ್ಯ ಒಂದು ನೆಲೆ. ಅದು ನೋಡಿ, ಅದು 1972ನೇ ಇಸ್ವಿಯಲ್ಲಿ ನಮ್ದು ವನ್ಯಜೀವಿ ಕಾಯ್ದೆ ಆದ್ಮೇಲೆ ಕರಡಿನ ಶೆಡ್ಯೂಲ್ 1 ಪ್ರವರ್ಗ 1ಕ್ಕೆ ಸೇರಿಸಿದ್ದಾರೆ. ಹಾಗಾಗಿ ಅದನ್ನ ಸಾಕೋದು, ಹಿಡಿಯೋದು, ಅದಕ್ಕೆ ಆ ಪರಿಸರಕ್ಕೆ ಹಾನಿ ಮಾಡೋದು, ಅದರ ಆವಾಸ ಸ್ಥಾನ ಹಾನಿ ಮಾಡಿದ್ರೆ ಅದು ಶಿಕ್ಷಾರ್ಹ ಅಪರಾಧ, 7 ವರ್ಷವರೆಗೆ ಶಿಕ್ಷೆ ಕೊಡಬಹುದು. ಸೊ ಒಟ್ಟಾರೆ ಕರಡಿಗೂ ಅಷ್ಟೇ ಕಾನೂನಿದೆ ಹೇಗೆ ಹುಲಿ ಮತ್ತೆ. ಹೌದು ಹೌದು, ಯಾಕಂದ್ರೆ ಅದು ಸಂತತಿ ನೋಡಿ, ಕರಡಿಗಳ ಸಂತತಿ ಯಾಕೆ ಕಡಿಮೆ ಆಗ್ತಾ ಇದೆ ಅಂತ. ಕರಡಿಗಳು ಕೇವಲ ಅರಣ್ಯ ಇಲಾಖೆಗೆ ಸಂಬಂಧಿಸಿದ ಜಾಗದಲ್ಲಿ ಮಾತ್ರ ಇರ್ಬೇಕಂತಿಲ್ಲ, ಕರಡಿಧಾಮದಲ್ಲಿ ಕರಡಿ ಇರ್ಬೇಕಂತಲ್ಲ. ನೀವು ಹಂಪಿಗೆ ಬಂದ್ರೆ ಹಂಪಿ ಬೆಟ್ಟ ಗುಡ್ಡಗಳಲ್ಲಿ ಇದಾವೆ, ಆನೆಗುಂದಿ ಬೆಟ್ಟ ಗುಡ್ಡದಲ್ಲಿ ಅಲ್ಲಿ ಕರಡಿಧಾಮ ಇಲ್ಲ. ಈ ಕಡೆ ಬೇರೆ ಕಡೆ ರೆವಿನ್ಯೂ ಲ್ಯಾಂಡ್ ಇರುತ್ತೆ, ಕಲ್ಲು ಬಂಡೆ ಇರುತ್ತೆ, ಕುರುಚಲ ಕಾಡು ಇರುತ್ತೆ, ಅಲ್ಲಿ ಕರಡಿ ಇರ್ತವೆ. ಕರಡಿಗಳಿಗೆ ನಮ್ಮ ಕಾನೂನು, ಮನುಷ್ಯರ ಕಾನೂನು ಗೊತ್ತಿಲ್ಲ. ಅವು ಎಲ್ಲಿ ಬದುಕಬೇಕು ಅಲ್ಲಿ ಬದುಕ್ತಾ ಇದಾವೆ. ನಾವು ಮಾಡಿದ್ದು ಇದು ರೆವಿನ್ಯೂ ಲ್ಯಾಂಡ್, ಇದು ಫಾರೆಸ್ಟ್ ಲ್ಯಾಂಡ್ ಅಂತ. ರೆವಿನ್ಯೂ ಲ್ಯಾಂಡ್ ಅಂತ ತಕ್ಷಣ ಏನ್ ಮಾಡ್ತಾರೆ, ಕ್ವಾರಿ ಮಾಡ್ಲಿಕ್ಕೆ ಕೊಟ್ಬಿಡ್ತೀವಿ. ಕಲ್ಲು ಕ್ವಾರಿ ಅರ್ಜಿ ಹಾಕ್ತಾರೆ ಯಾರೋ ಅವರು, ಅಲ್ಲಿ ಹೋಗ್ತೀವಿ, ಕಲ್ಲುನೆಲ್ಲ ಬ್ಲಾಸ್ಟ್ ಮಾಡ್ತೀವಿ. ಅಲ್ಲಿರೋ ಕರಡಿಗಳು ಏನ್ ಮಾಡ್ಬೇಕು, ಊರ್ ಕಡೆ ನುಗ್ತವೆ, ಮನುಷ್ಯರ ಮೇಲೆ ಅಟ್ಯಾಕ್ ಆಗುತ್ತೆ. ಹಾಗಾಗಿ ನಾವೇನು ಹೇಳ್ತೀವಿ ಅಂತ ಹೇಳಿದ್ರೆ, ಮನುಷ್ಯನಿಗೆ ಮಾಡಿದ ಕಾನೂನು ಮನುಷ್ಯನಿಗೆ, ಪ್ರಾಣಿಗಳಿಗೆ ಅಪ್ಲೈ ಆಗಲ್ಲ. ಹಾಗಾಗಿ ಒಂದು ವೇಳೆ ಯಾವುದೇ ಜಮೀನಿರ್ಲಿ, ಅದು ಪ್ರೈವೇಟ್ ಲ್ಯಾಂಡ್ ಇರಲಿ, ಗೌರ್ಮೆಂಟ್ ಲ್ಯಾಂಡ್ ಇರಲಿ, ರೆವಿನ್ಯೂ ಲ್ಯಾಂಡ್ ಇರಲಿ, ಫಾರೆಸ್ಟ್ ಲ್ಯಾಂಡ್ ಇರಲಿ, ಅಲ್ಲಿ ಯಾವುದೇ ವನ್ಯಜೀವಿಗಳು ಇದಾವ ಅಂತ ಹೇಳಿದ್ರೆ ಆ ಭಾಗದಲ್ಲಿ ಯಾವುದೇ ರೀತಿ ಅನಾಹುತವಾದಂತ ಕೆಲಸ ಮಾಡಬಾರ್ದು. ಈಗ ರೆವಿನ್ಯೂ ಲ್ಯಾಂಡ್ ಇದೆ, ಬಹಳ ದೊಡ್ಡ ಕೊಪ್ಪಳದಲ್ಲಿ ನಾವು ನೋಡ್ತೀವಿ ಬಹಳಷ್ಟು ರೆವಿನ್ಯೂ ಲ್ಯಾಂಡ್ ಇದೆ. ನಾನು ಅರ್ಜಿ ಹಾಕ್ತೀನಿ, ನಾನು ಒಂದು ಇಷ್ಟ 10 ಎಕರೆ 20 ಎಕರೆ ನಾನು ಗಣಿಗಾರಿಕೆ ಮಾಡ್ಲಿಕ್ಕೆ ಕೊಡ್ರಿ ಅಂದ್ರೆ ರೆವಿನ್ಯೂ ಲ್ಯಾಂಡ್ ಗ್ರಾಂಟ್ ಮಾಡ್ತಾರೆ ನನಗೆ. ನಾನು ಅಲ್ಲಿ ಹೋಗಿ ಎಲ್ಲ ಬ್ಲಾಸ್ಟ್ ಮಾಡ್ತೀನಿ ಕರಡಿಗಳೆಲ್ಲ. ಹಾಗಾಗಿ ನಾವು ಅದನ್ನ ರಿಕ್ವೆಸ್ಟ್ ಮಾಡೋದು, ಯಾವುದೇ ರೆವಿನ್ಯೂ ಲ್ಯಾಂಡಿನಲ್ಲಿರುವಂತಹ ಒಂದು ಸ್ವತ್ತನ್ನ ಕಲ್ಲು ಗಣಿಗಾರಿಕೆ ಕೊಡಬೇಕಾದ್ರೆ ದಯವಿಟ್ಟು ಅಲ್ಲಿ ಸ್ಥಳೀಯ ಎಕ್ಸ್ಪರ್ಟ್ಸ್ ಯಾರಿದ್ದಾರೆ ಅವರಿಂದ, ಅರಣ್ಯ ಇಲಾಖೆಯಿಂದ ವರದಿ ತಗೋಬೇಕು. ಅಲ್ಲಿ ಒಳಗೆ ಪ್ರಾಣಿಗಳಿದಾವ, ಕರಡಿ ಒಂದೇ ಅಲ್ಲ, ಮುಳ್ಳು ಹಂದಿ ಇರ್ತಾವ, ಅದರೊಳಗೆ ಗವಿ ಒಳಗೆ ಚಿಪ್ಪು ಹಂದಿಗಳು ಇರ್ತವೆ, ಶೆಡ್ಯೂಲ್ 1 ಅನಿಮಲ್, ಚಿರತೆಗಳು ಇರ್ತವೆ, ಉಡಗಳು ಇರ್ತವೆ, ಹೆಬ್ಬಾವುಗಳು ಇರ್ತವೆ. ಹೀಗೆ ಒಂದು ಕಲ್ಲಿನ ಗುಹೆ ಅಂತ ಹೇಳಿದ್ರೆ ಅದು ಜೀವ ವೈವಿಧ್ಯ ಒಂದು ನೆಲೆ. ಅದು ಆಶ್ರಯ ಕೊಡುತ್ತೆ. ಅದು ಆ ಆಶ್ರಯನ ನಾವು ಹಾಳು ಮಾಡಿಬಿಟ್ರೆ, ನಾವು ನಿರಾಶ್ರಿತ ಮಾಡಿ ಎಲ್ಲಿ ಹೋಗ್ಬೇಕು ಅವೆಲ್ಲ. ರೆವಿನ್ಯೂ ಲ್ಯಾಂಡ್ ಅನ್ನ ಡೈವರ್ಷನ್ ಮಾಡಬೇಕಾದ್ರೆ, ಇಫ್ ಇಟ್ ಈಸ್ ಎ ಫಾರೆಸ್ಟ್ ಲ್ಯಾಂಡ್, ಫಾರೆಸ್ಟ್ ಟ್ರೇಟ್ ಇದೆ, ಅಲ್ಲಿ ಕುರುಚಲು ಕಾಡಿದೆ, ಅಲ್ಲಿ ಪ್ರಾಣಿಗಳ ಇಂಡೈರೆಕ್ಟ್ ಎವಿಡೆನ್ಸ್, ಅದರ ಹಿಕ್ಕೆ ಬಿದ್ದಿರ್ಬೋದು, ಅದರ ಹೆಜ್ಜೆ ಗುರುತು, ಅದೆಲ್ಲ ಸ್ಟಡಿ ಮಾಡಿ ನಾವು ವರದಿ ಕೊಟ್ರೆ ಅದನ್ನ ಕೊಡಬಾರ್ದು, ಅದು ಅರಣ್ಯ ಇಲಾಖೆಗೆ ಸೇರಿಸಬೇಕು. ನೀರು ನಾಯಿಗಳು ಇದು ಏನು ಎಲ್ಲೂ ಇಲ್ವಾ ಸರ್ ಕರ್ನಾಟಕದಲ್ಲಿ? ನೋಡಿ, ನೀರು ನಾಯಿಗಳು ಕಾವೇರಿ ನದಿಯಲ್ಲಿ ಕಂಡು ಬರ್ತವೆ. ಇನ್ನು ಕೆಲವು ದಾಂಡೇಲಿ ಆ ಭಾಗದಲ್ಲಿ, ಕಾಳಿಯಲ್ಲಿ ಕೆಲವು ಕಡೆ ಇದಾವೆ. ಆದ್ರೆ ಇದು ಬಹಳ ವಿಶಿಷ್ಟ. ಇದನ್ನು ನಾನು ಅಧ್ಯಯನ ಮಾಡೋದು ಅದೊಂದು ಬೇರೆ ಒಂದು ಅಧ್ಯಾಯ ಆಗುತ್ತೆ. ನೀರ್ನಾಯಿಗಳದೇ ಒಂದು ಅಧ್ಯಾಯ ಬೇರೆ. ಇದು ಅಷ್ಟೇ 35 ಕಿಲೋಮೀಟರ್ ನಾವು ನೀರ್ನಾಯಿ ಸಂರಕ್ಷಿತ ಪ್ರದೇಶ ಅಂತ ಹೇಳಿ ವರದಿ ಕೊಟ್ಟೆ. ತುಂಗಭದ್ರಾ. ಹೌದೌದು, ಅದೊಂದು ಕಥೆ, ಅದು ಬಹಳ ರೋಚಕವಾದಂತ ಕಥೆ ಅದ್ರ ಹಿಂದೆ ಇದೆ. ಮೀನ್ ತಿನ್ನತ್ತದು. ಹೌದು, ಮೀನು ಹಿಡ್ಕೊಂಡು ತಿನ್ನುತ್ತೆ. ಬೇರೆ ಮನುಷ್ಯನ ಮೇಲೆ ದಾಳಿ ಮಾಡೋದು ಇಲ್ಲ, ದಾಳಿ ಮಾಡಲ್ಲ ಬಹಳ ಕಡೆ. ನೋಡಿ, ನಾನು 2004ಕ್ಕೆ ಕ್ಯಾಮ್ರಾ ತಗೊಂಡೆ. ಫಸ್ಟ್ ಟೈಮ್ ಕ್ಯಾಮ್ರಾ ತಗೊಂಡೆ. ನಮ್ದು ಕಾಲೇಜ್ 7:30 ಇಂದ 11:30 ಏನ್ ಮಾಡೋದು, ಮನೆಗೆ ಹೋಗಿ ಇಡೀ ಭಾಗದಲ್ಲಿ ಓಡಾಡಿದೆ. ಬೈಕ್ ಮೇಲೆ ಹೋಗೋದು, ಏನ್ ಡಾಕ್ಯುಮೆಂಟೇಶನ್ ಮಾಡ್ತಾ, ನದಿ ದಂಡೆ, ಹಳ್ಳ, ಎಲ್ಲಿ ದಾರಿ ಇದೆ ಅಲ್ಲಿ ಹೋಗ್ತಾ ಇದ್ದೆ. ಹೀಗೆ ಹೋಗ್ಬೇಕಾದ್ರೆ ಒಂದ್ಸಾರಿ ಮೀನುಗಾರರಲ್ಲಿ ಒಂದು ಮೊಸಳೆಗಳ ಫೋಟೋ ತೆಗಿಬೇಕಾದ್ರೆ ನೀರ್ನಾಯಿ ಬಹಳ ಬರ್ತಾವ ಸರ್ ಇಲ್ಲಿ. ಏನ್ ಹಂಗಂದ್ರೆ, ನಾವು ಓದ್ತಿದ್ವಿ ಪುಸ್ತಕದಲ್ಲಿ, ನೋಡಿಲ್ಲ, ಗೊತ್ತೇ ಇಲ್ಲ. ಆಮೇಲೆ ಇಲ್ಲ, ಹಿಂಗೆ ಇಲ್ಲಿ ಬರ್ರಿ, ಇಲ್ಲಿ ತೋರಿಸಿ ಒಂದ್ಸರಿ ನೋಡಿದೆ ನೀರು. ಅದ್ರ ಬಗ್ಗೆ ಮತ್ತೆ ಮಾಹಿತಿ ತಗೊಳಕ್ ಹೋದಾಗ, ಇಲ್ಲ ಸರ್, ಇಲ್ಲಿ ಯಾರೋ ಬರ್ತಾರೆ ಹಿಂದಿ ಮಾತಾಡೋರು, ಬಂದು ಅವಕ್ಕೆಲ್ಲ ಕಟ್ಟಿಗೆ ಬಲೆ ಹಾಕಿ ಅವನ್ನ ಹಿಡ್ಕೊಂಡು ಸಾಯಿಸಿ ಚರ್ಮ ಸುಲ್ಕೊಂಡು ಒಣಗಿಸಿ ರಾಶಿಗಟ್ಲೆ ಎತ್ಕೊಂಡು ಹೋಗ್ತಾರೆ ಸಾರ್ ಅಂತ ಹೇಳಿ. ಆಮೇಲೆ ನಾನು ರಿಸರ್ಚ್ ಮಾಡಿದೆ, ಗೊತ್ತಾಯ್ತು ಅದು ಸ್ಮೂತ್ ಕೋಟೆಡ್ ಆಟರ್. ಈ ಚರ್ಮನ ತಗೊಂಡು ಜಾಕೆಟ್ ಮಾಡ್ತಾರೆ. ಇದು ತೈವಾನ್, ಕೊರಿಯಾ ಅಲ್ಲೆಲ್ಲ ಬಹಳ ಮಾರ್ಕೆಟ್ ಇದೆ ಇದಕ್ಕೆ, ನಾಯಿ ಜಾಕೆಟ್. ಆ ತಕ್ಷಣ ನಾನು ಇಡೀ ನದಿ ಉದ್ದಕ್ಕೆ ಓಡಾಡಿದೆ. ಅದು ನಾನಿರೋದು ಹೊಸಪೇಟೆ, ಇಲ್ಲಿಂದ ಕಂಪ್ಲಿವರೆಗೆ ಓಡಾಡ್ತಾ ಇದ್ದೆ. 35 ಕಿಲೋಮೀಟರ್ ಓಡಾಡಿ, ಆ ಕಡೆ ಆ ಬದಿ ಈ ಬದಿ 2 ಕಡೆ ಓಡಾಡಿ ಮೀನುಗಾರಿಗೆ ಹೇಳ್ತಾ ಇದ್ರು, ಅವ್ರು ಯಾರಾದ್ರೂ ಬಂದ್ರೆ ಬೇಟೆಗಾರ ನಮ್ಗೆ ಹೇಳ್ರಿ. ಯಾಕಂದ್ರೆ ನನಗೆ ವೈಲ್ಡ್ ಲೈಫ್ ವಾರ್ಡನ್ ಆಗಿರೋದ್ರಿಂದ ಮತ್ತೆ ಇನ್ನೊಂದು ಲೆಟರ್ ಕೊಟ್ಟಿದ್ರು, ವಿಶೇಷ ಲೆಟರ್. ಯಾವುದೇ ವನ್ಯಜೀವಿ ಅಪರಾಧವನ್ನ ನಾನು ತಡೆ ಹಿಡಿಯಲಿಕ್ಕೆ ಅಧಿಕಾರ ಕೊಡ್ರಿ. ನುಗ್ಗಬಹುದು, ಯಾವುದೇ ಮನೆ ನುಗ್ಗಬಹುದು, ಯಾರನ್ನ ಅರೆಸ್ಟ್ ಮಾಡಬಹುದು, ವಿಶೇಷ ಅಧಿಕಾರ PCF ಕೊಟ್ಟಿದ್ದು ನನಗೆ ಒಂದು ಅವಾಗ. ಹಾಗೆ ನಾನು ಅಟ್ಯಾಕ್ ಮಾಡಿ ಅರೆಸ್ಟ್ ಮಾಡೋಣ ಹುಡುಕ್ರಿ ಅಂತಿದ್ವಿ. ದುರದೃಷ್ಟವಶ ನಮ್ಗೆ ಯಾರು ಸಿಗ್ಲಿಲ್ಲ ಕೈಗದು. ಆದ್ರೆ ಅಷ್ಟು ಓಡಾಡಿದೆ,
ಒಂದು ಐಲ್ಯಾಂಡ್ ಇದೆ ಇಲ್ಲಿ, ಮಠ, ಗಡ್ಡೆ ಮಠ ಅಂತಿದೆ. ಅವ್ರು ಹೇಳ್ತಿದ್ರು ಸ್ವಾಮಿ ಅವ್ರಿಗೆ, ಹೇಳ್ತೀವಿ ಸ್ವಾಮಿ ಹಿಂಗೆ ನೀರ್ನಾಯಿ ಇರ್ತಾವ್ರಿ. ಹೌದಾ, ಅಯ್ಯೋ ಬಂದದ್ರಿ ಇವ್ರು ಯಾರೋ ಬಂದು, ನಾನು ಊಟ ಹಾಕಿದೆ, ಅವ್ರು ಏನೋ ಹಿಡ್ಕೊಂಡು ಹೋಗ್ತಾರಂದ್ರೆ ನಾನು ಬಿಟ್ಬಿಟ್ಟೆ ನೋಡ್ರಿ. ಇಲ್ಲ ಸ್ವಾಮಿ ದಯವಿಟ್ಟು ಅವ್ರು ಬಂದ್ರೆ ಅವಕಾಶ ಕೊಡಬೇಡ್ರಿ, ಅವ್ರು ನಾರ್ತ್ ಇಂಡಿಯನ್ಸ್ ಅವ್ರು ಬರ್ತಾರೆ, ಬಂದು ಇಲ್ಲಿ ಚರ್ಮ ಸುಳ್ಕೊಂಡು ಹೋಗ್ತಾರೆ. ಆಮೇಲೆ ಅಲರ್ಟ್ ಮಾಡಿದ್ ಎಲ್ಲರಿಗೂ, ಯಾರು ಬಂದ್ರೆ ಹೇಳ್ರಿ ಅವ್ರು ಅರೆಸ್ಟ್ ಮಾಡಿಸ್ಬಿಡೋಣ ಅಂತ. ಆದ್ರೆ ಯಾರು ಸಿಗ್ಲಿಲ್ಲ. ಇದು ನೀರ್ನಾಯಿಗೆ ಅಧ್ಯಯನ ಮಾಡ್ತಾ ಹೋದೆ, ಎಲ್ಲೆಲ್ಲೆಲ್ಲಿದ್ದಾವೆ ಡಾಟಾ ಕಲೆಕ್ಟ್ ಮಾಡಿದೆ, ಫೋಟೋಗ್ರಾಫ್ ಮಾಡಿದೆ. ಆಮೇಲೆ ನಮ್ಮ ಜಿಯೋಲಾಜಿಕಲ್ ಸರ್ವೆ ಆಫ್ ಇಂಡಿಯಾದಿಂದ ಚನ್ನಕೇಶವ ಮೂರ್ತಿ ಅಂತ ಬಂದರು. ಅವ್ರೇನಂದ್ರು, ಸರ್ ಇಲ್ಲಿ ಅಪರೂಪದ ಆಮೆ ಇದಾವೆ, ಚಿತ್ರ ಇಂಡಿಕಾ, ನಿಲ್ಸೋನೆನ್ ಲೆತಿ ಅಂತ ಆಮೆ ಇದಾವೆ ಅಂದ್ರು. ಹೌದಾ, ಇಲ್ಲಿ ಜನ ಹೇಳ್ತಾರೆ ಲಗಳ ಲಗಳ ಅಂತ ಹೇಳ್ತಾರೆ. ಹೌದು, ನಾನು ಅವರಿಬ್ಬರು ಸೇರಿ ಓಡಾಡಿದ್ವಿ ಇಲ್ಲಿಂದ ಅನ್ನಿದ್ವಿ. ಅಲ್ಲಿ ಒಬ್ರು ಸಿಕ್ಕರು ಬಾಂಗ್ಲಾದೇಶಿಸ್. ಅಲ್ಲಿ ಬಾಂಗ್ಲಾದೇಶದವ್ರು ಬರ್ತಾರೆ. ಅಲ್ಲಿ ಬರ್ಮಾ ಕ್ಯಾಂಪ್ ಅಂತಿದೆ ರಾಯಚೂರ್ ಹತ್ರ. ಅವ್ರೇನ್ ಮಾಡ್ತಾರೆ, ಒಂದ್ರ ಪಕ್ಕ ಈ ಥರ ಗಾಳಗಳನ್ನು ಹಾಕಿ, ಉದ್ದನೆಯ ಗಾಳಗಳನ್ನು ಹಿಡ್ಕೊಂಡು ಆ ಬೇಸಿಗೆ ಸಂದರ್ಭದಲ್ಲಿ ಆ ನದಿ ಉದ್ದಕ್ಕೆ ಓಡಾಡಿ ಈ ಲಗಳ ಎನ್ನುವಂಥ ಆಮೆನ ಹಿಡಿತಾರೆ. ಹಿಡಿದು ಅದನ್ನ ಸ್ಮಗಲ್ ಮಾಡಿ ಬೇರೆ ಎಲ್ಲರೂ ಕಳಿಸ್ತಾರೆ. ನೆಟ್ವರ್ಕ್. ಈ ಲಗಳ ಅಂದ್ರೆ ಏನಂತ ಗೊತ್ತಾಯ್ತು ಆಮೇಲೆ ನಮಗೆ, ಚಿತ್ರ ಇಂಡಿಕಾ ಮತ್ತು ನಿಲ್ಸೋನಿಯನ್ ಲಿಥಿ ಅಂತ ಗೊತ್ತಾಯ್ತು. ಆಮೇಲೆ 2011 ಆಗಸ್ಟ್ 15ನೇ ತಾರೀಕು ಕಂಠರಾಂಪುರ ಅಂತ ಇದೆ ಹಂಪಿ ಹತ್ರ. ಅಲ್ಲಿ ಒಬ್ಬ ಅರಣ್ಯಾಧಿಕಾರಿ ಒಬ್ಬ ದೊಡ್ಡ 120 kg ಅಷ್ಟು ದೊಡ್ಡ ಗಾತ್ರದ ಆಮೆನ ಸೀಸ್ ಮಾಡಿ, 125 kg ಒಂದು ಮೀಟ್ರ್ ಅಷ್ಟುದ್ದದ ಆಮೆನ ಮತ್ತೆ ಬಿಟ್ಟರು. ಇದೆಲ್ಲ ಡಾಟಾ ಇತ್ತು ನನ್ನ ಹತ್ರ. ಇದಾದ್ಮೇಲೆ 4 ಪ್ರಭೇದದ ಆಮೆಗಳಿದಾವೆ ಇಲ್ಲಿ. ಮೊಸಳೆಗಳು ಸಾಕಷ್ಟು ಸಂಖ್ಯೆಲಿದ್ದಾವೆ, ಮಗ್ಗರ್ ಕುರುಕಡೆಯಲ್ಲೂ. ಆಮೇಲೆ ಅಧ್ಯಯನ ಮಾಡ್ತಾ ಹೋದಾಗ 90 ಪ್ರಭೇದದ ಮೀನುಗಳಿದಾವೆ ಇಲ್ಲಿ ಈ ನದಿಯಲ್ಲಿ, ಸ್ಥಳೀಯ ಮೀನುಗಳು. ಅದರಲ್ಲಿ ಶೆಡ್ಯೂಲ್ 1 ಸ್ಪೀಶೀಸ್ ಮೀನುಗಳಿದಾವೆ. ತುಂಗಗಾರ ಅಂತ ಒಂದಿದೆ, ಅದು ತುಂಗಾ ನದಿ ಬಿಟ್ಟರೆ ಜಗತ್ತಿನಲ್ಲಿ ಎಲ್ಲೂ ಇಲ್ಲ. ಕೃಷ್ಣ ಮಿಸ್ಟಿಸ್ ಅಂತ ಬರುತ್ತೆ, ಬಾಳೆ ಮೀನು ಅಂತ ಹೇಳ್ತೇವೆ ಅದಕ್ಕೆ. ಅದು ಈ ಕೃಷ್ಣಾ ನದಿ ತುಂಗಭದ್ರಾ ನದಿ ಬಿಟ್ಟು ಜಗತ್ತಿನಾಗ ಎಲ್ಲೂ ಇಲ್ಲ. ಈಲ್ ಅಂತ ಬರುತ್ತೆ, ಒಂದು 4-5 ಅಡಿ ಉದ್ದದ ಹಾವು ಮೀನು, ಅದು ಇಲ್ಲಿದೆ. ಇವೆಲ್ಲ ಡಾಟಾ ಕಲೆಕ್ಟ್ ಮಾಡಿ ಏನು ಮಾಡ್ಬೇಕಾಗಾದ್ರೆ. ಆಮೇಲೆ ಜನ ಬಂದು ಡೈನಾಮೈಟ್ ಹಾಕೋದು, ಅದು ಚೀಪ್ ರೇಟ್ ಎಲ್ಲೋ ಸಿಗುತ್ತೆ. ಡೈನಾಮೈಟ್ ಬೆಂಕಿ ಹಾಕ್ಬಿಟ್ರೆ ಕೆಳಗೆ ಹೋಗಿ ಬಿದ್ಮೇಲೆ ಬ್ಲಾಸ್ಟ್ ಆಗ್ತದೆ. ಇದರಿಂದ ಎಲ್ಲವೂ ಎಲ್ಲ ಪ್ರಾಣಿ ಸತ್ತೋಗ್ತದ್ದು. ಅವ್ನು ಹಿಡ್ಕೊಂಡು ಹೋಗೋದು ಒಂದೇ ಒಂದು ಮೀನು, ದೊಡ್ಡದ ಮೀನು. ಸೊ ಇದೆಲ್ಲ ಅಪಾಯ ಇದೆ, ಹೆಂಗಪ್ಪ ಕಾಪಾಡಬೇಕು. ಮತ್ತು ನದಿಯಲ್ಲಿ ಮರಳು ಎತ್ತೋರು ಮರಳು ಎತ್ತಾ ಇದ್ರು. ಎಲ್ಲಾ ರೀತಿ ಅನಾಹುತ ಆಗ್ತಾ ಇತ್ತು ನದಿಯಲ್ಲಿ. ಏನ್ ಮಾಡೋಣ ಅದಕ್ಕೆ. ಅದನ್ನು ಅವಾಗ ಡಾಕ್ಟರ್ ಕೆ ಎನ್ ಮೂರ್ತಿ ಅವ್ರು ಕೊಟ್ಟೆ, ಸರ್ ಇದು ಐತೆ ನೋಡ್ರಿ ಅಂತ ರಿಪೋರ್ಟ್ ಕೊಟ್ಟೆ. ಇಲ್ಲಿ ಇದನ್ನು ಮಾಡೋಣ, ಆಟರ್ ಬಗ್ಗೆ ತುಂಗಭದ್ರಾ ರಿವರ್ ಕನ್ಸರ್ವೇಷನ್ ರಿಸರ್ವ್ ಅಂತ ಮಾಡೋಣ ಅಂತ ಅಲ್ಲಿ ಲೆಟರ್ ಕೊಟ್ಟೆ. ಅವರು ಅದನ್ನು ಅಧ್ಯಯನ ಮಾಡಿ, ಇಲ್ಲ ಇದನ್ನು ಆಟರ್ ಬಗ್ಗೆ ಇದೆ, ಇದು ಆಟರ್ ಕನ್ಸರ್ವೇಷನ್ ರಿಸರ್ವ್, ಆಟರ್ ಸ್ಯಾಂಕ್ಚುರಿ ಮಾಡೋಣ ಅಂತ ಬರೆದ್ರು. ಅವಾಗ ಅನಿಲ್ ಕುಂಬ್ಳೆಯವರು ಬಂದರು, ಆಮೇಲೆ PCCF ಅವರು, ಸಂಜಯ್ ಗುಬ್ಬಿ ಎಲ್ಲ ಬಂದರು. ಅವ್ರಿಗೆಲ್ಲ ಕರ್ಕೊಂಡು ಹೋಗಿ ತೋರಿಸಿದ್ವಿ ನಾವು, ವೃಂದಾವನದ ಹತ್ರ ಎಲ್ಲ ಕರ್ಕೊಂಡು ಹೋಗಿ. ಅದರ ಆಟರ್ಸ್ ಯಾವಾಗ ಬೇಕಾವಾಗ ಕಾಣಲ್ಲ, ಆದರೆ ಅದರ ಸ್ಕ್ಯಾಟ್ ಇರುತ್ತೆ, ಸಗಣಿ, ಅದು ಬೇರೆ ಬೇರೆ ಎವಿಡೆನ್ಸ್ ಎಲ್ಲ ತೋರಿಸಿದ ಮೇಲೆ ಡಿಸ್ಕಷನ್ ಮಾಡಿದ್ವಿ. ಫಾರೆಸ್ಟ್ ಲ್ಯಾಂಡ್ ಇಲ್ಲಲ್ಲ ಸರ್, ಏನು ಮಾಡೋದು. ನಾನು ಹೇಳಿದೆ, ಸರ್ ಫಾರೆಸ್ಟ್ ಲ್ಯಾಂಡ್ ಇಲ್ಲ ಅಂದ್ರೂ ಇದನ್ನು ಕನ್ಸರ್ವೇಷನ್ ರಿಸರ್ವ್ ಮಾಡ್ಬೋದು ಅಂಥೇಳಿ ಅವಾಗ ಚರ್ಚೆ ಮಾಡಿದ್ವಿ. ಮತ್ತೆ ಒಂದು 3-4 ವರ್ಷ ಪೆಂಡಿಂಗ್ ಆಯಿತು. ಆದರೂ ಕಡೆಗೆ ಅದ್ರ ಬಗ್ಗೆ ಎಲ್ಲ ದಾಖಲಾತಿ ನಮ್ಮ ಅರಣ್ಯ ಇಲಾಖೆ ಅಧಿಕಾರಿಗಳು ಕೊಟ್ಟ ಮೇಲೆ 2015 ಆಟರ್ ಕನ್ಸರ್ವೇಷನ್ ರಿಸರ್ವ್, ತುಂಗಭದ್ರಾ ಆಟರ್ ಕನ್ಸರ್ವೇಷನ್ ರಿಸರ್ವ್ ಅಂತ ಡಿಕ್ಲೇರ್ ಆಗ್ಬಿಡ್ತು. ಬಟ್ ಆ ನಾಯಿಗಳ ಸಂಖ್ಯೆ ಜಾಸ್ತಿ ಇದೆ, ನೀರ್ನಾಯಿಗಳ ಸಂಖ್ಯೆ ಜಾಸ್ತಿ ಇದೆ. ಅದು ನಮ್ಮ ನಾರ್ಮಲ್ ನಾಯಿ ಇದ್ದಾಗೆ ಇರುತ್ತೆ. ಇಲ್ಲ, ಅದು ಆಟರ್ಸ್, ಅದು ನಾಯಿ ತರ ಅಲ್ಲ. ಅದಕ್ಕೆ ಗುಂಪು ನಾಯಿಯ ಟ್ರೇಟ್ ಇರುತ್ತೆ, ಗುಣ ಲಕ್ಷಣದ ಮೇಲೆ. ಅದು ಆಕ್ಚುಲಿ ವರ್ಡ್ ಯಾರೋ ಒಬ್ಬರು ಇಟ್ಬಿಟ್ರು ನೀರು ನಾಯಿ ಅಂತ, ಅದು ಹಾಗೇ ಉಳಿದು ಬಿಟ್ಟಿದೆ. ಯಾಕಂದ್ರೆ ಅದ್ರ ಆಕಾರ ಇದ್ರ ತರ ಇರುತ್ತೆ. ಅದು ನಿಮಗೆ ತೋರಿಸ್ತೀನಿ ನಾನು. ಅದು ನೋಡಿ, ಅದು ಸಸ್ತನಿ, ಅದು ಉದ್ದನೆಯ ಬಾಲ ಇರುತ್ತೆ, ಕೈಗಳು ಚೂಪಾಗಿ ಉಗುರಿರ್ತದೆ, ಬೆರಳುಗಳ ಮಧ್ಯೆ ಜಾಲಪಾದ ಇರುತ್ತೆ, ಸುಲಭವಾಗಿ ಈಜಾಡುತ್ತೆ, ಸುಲಭವಾಗಿ ಮುಳುಗಿ ಉಸಿರು ಗಟ್ಟಿ ಹಿಡ್ಕೊಳ್ಳುತ್ತೆ. ದೊಡ್ಡ ಮೀನು ಹಿಡ್ಕೊಂಡು ಅದನ್ನ ಮೀನನ್ನ ಸೇವಿಸಿ ನದಿ ದಂಡೆಯಲ್ಲಿ ಬಿಲವನ್ನ ತೋಡಿ ಅದರಲ್ಲಿ ಇರ್ತದೆ. ಮಧ್ಯಾಹ್ನದ ಹೊತ್ತು ಬಿಸಿಲಲ್ಲಿ ಬಂಡೆಗಳ ಮೇಲೆ ಮಲಗುತ್ತೆ, ಮರಳಲ್ಲಿ ಉರುಳಾಡುತ್ತೆ. ಇದಕ್ಕೆ ಸ್ವಚ್ಛ ನದಿಗಳ ರಾಯಭಾರಿ ಅಂತ ಹೇಳ್ತೀವಿ ನೀರ್ನಾಯಿಗಳಿಗೆ. ಅಂದ್ರೆ ನೀರ್ನಾಯಿ ಇದೆ ಅಂದ್ರೆ ಆ ರಿವರ್ ಕ್ಲೀನ್ ಆಗಿದೆ ಅಂತ. ಯಾಕೆ ನೀರ್ನಾಯಿಗೆ ಏನ್ ಬೇಕು? ಮೀನು ಬೇಕು. ಮೀನು ಬದುಕಬೇಕಂದ್ರೆ ಸಣ್ಣ ಮೀನು ಇರಬೇಕು. ಸಣ್ಣ ಮೀನು ಇರಬೇಕಾದ್ರೆ ಫೈಟೋ ಪ್ಲಾಂಕ್ಟನ್, ಝೂ ಪ್ಲಾಂಕ್ಟನ್ ಅಂತ ಹೇಳ್ತೀವಿ, ಅವು ಇರಬೇಕು. ಅವು ಇದಾವಂದ್ರೆ ನದಿ ನೀರು ಚೆನ್ನಾಗಿದೆ ಅಂತ ಅರ್ಥ. ನದಿ ಪೊಲ್ಯೂಟ್ ಆದ್ರೆ ಝೂ ಪ್ಲಾಂಕ್ಟನ್ ಇರಲ್ಲ, ಸಣ್ಣ ಪಾಚಿ ಇರೋದಿಲ್ಲ, ಆಮೇಲೆ ಸಣ್ಣ ಮೀನು ಇರಲ್ಲ, ದೊಡ್ಡ ಮೀನು ಇರಲ್ಲ. ಹಾಗಾಗಿ ನದಿ ಆರೋಗ್ಯವನ್ನ ಸೂಚಕಗಳು ಇವು ನೀರು ನಾಯಿಗಳು. ಸೊ ಹಾಗಾಗಿ ಇದು ಒಂದು ಸಕ್ಸಸ್ಫುಲ್ ಆಯ್ತು. ಆಮೇಲೆ ಆಮೆ ಹೇಳಿದ್ರು ಅಷ್ಟು ದೊಡ್ಡ ಆಮೆ. ಹೌದು, ಚಿತ್ರ ಅದು ಜೈಂಟ್. ಅದು ನೋಡಿ, ಅದು ಹೇಗೆ ನೀರಲ್ಲಿ ಇರ್ತಿದ್ವು ಅಥವಾ ಹೇಗೆ? ನೀರಲ್ಲೇ ಇರ್ತಾವ ಅವೆಲ್ಲ. ಹೆಚ್ಚು ಹೊತ್ತು ನೀರಿನ ಶಾಲೋ ವಾಟರ್ ಅಲ್ಲಿ ಮರಳಲ್ಲಿ ಹುದುಗಿರುತ್ತೆ. ಮೇಲೆ ಬಂದು ಗಾಳಿ ಎಳ್ಕೊಂಡು ಮತ್ತೆ ವಾಪಸ್ ಒಳಗೆ ಹೋಗ್ಬಿಡುತ್ತೆ. ಒಂದ್ಸರಿ ಗಾಳಿ ಎಳೆದ್ರೆ ಮತ್ತೆ ಎಷ್ಟು ಗಂಟೆಗಟ್ಟಲೆ ಇರುತ್ತೆ. ಅದು ಅಲ್ಲೇ ಇರುವಂತ ಪಾಚಿ ಹುಳ ಉಪ್ಪುಡಿನೆಲ್ಲ ತಿನ್ಕೊಂಡು ಇರುತ್ತದೆ.
ಇಷ್ಟು ದೊಡ್ಡ ಗಾತ್ರ. ಇದಕ್ಕೆ ಜೈಂಟ್ ಸಾಫ್ಟ್ ಶೆಲ್ ಟರ್ಟಲ್ ಅಂತ ಹೇಳ್ತೀವಿ. ಇವು ಅಷ್ಟೇ ಶೆಡ್ಯೂಲ್ ಸ್ಪೀಷೀಸ್, ಇವೆಲ್ಲ ವಲ್ನರಬಲ್ ನಿಯರ್ ಥ್ರೆಟೆಂಡ್. ಇದನ್ನ ಈ ಬಾಂಗ್ಲಾದೇಶದವ್ರು ತಗೊಂಡೋಗಿ ಏನ್ ಮಾಡ್ತಾರೆ ಸರ್? ಅದೇ ಅವ್ರದ್ದು ನೆಟ್ವರ್ಕ್ ಗೊತ್ತಿಲ್ಲ ನಮ್ಗೆ. ಅಲ್ಲಿ ಕಲ್ಕತ್ತಾ ಕಳಿಸ್ತೀನಿ ಅಂತ ಹೇಳ್ತಾರೆ ಅವರು. ಅಲ್ಲಿ ಬರ್ಮಾ ಕ್ಯಾಂಪ್ ಇದೆ, ಬಾಂಗ್ಲಾದೇಶದ ನಿರಾಶೆ ಸಿಂಧನೂರಲ್ಲಿದೆ ಬಾಂಗ್ಲಾ ಕ್ಯಾಂಪ್ ಅಂತ ಇದೆ. ಅವರು ಬೇಟೆ ಆಡಕ್ ಬಹಳ ಬರ್ತಾ ಇದ್ರು. ನಾವೆಲ್ಲ ಹೇಳಿದ್ವಿ ಅದನ್ನ ಮಾಡಬಾರ್ದು ಅಂತ ಹೇಳಿ. ಅವಾಗ ಗೊತ್ತಾಯ್ತು ನಮ್ಗೆ. ಸೊ ಇತ್ತೀಚೆಗೆ ನಮ್ಗೆ ಎಲ್ಲೂ ಕಂಡು ಬಂದಿಲ್ಲ. ಇವಾಗಲೂ ಮೀನುಗಾರ ನೀರನ್ನ ಈ ಚರ್ಮನ ಯಾರು ತಗೊಂಡು ಹೋಗ್ತಾರೆ, ಈಗ ಅದು ಎಲ್ಲೂ ಕಂಡು ಬಂದಿಲ್ಲ. ನಾನು ಅಧ್ಯಯನ ಮಾಡಿದೆ ವಿಶೇಷವಾಗಿ, ಅದೊಂದು ಪೇಪರ್ ಪಬ್ಲಿಷ್ ಮಾಡಿದೆ ಇದ್ರ ಬಗ್ಗೆ. 142 ಕಡೆ ಇದರ ಸ್ಥಳ, ಮುಖ್ಯವಾದ ಸ್ಥಳಗಳನ್ನ ಈ 35 ಕಿಲೋಮೀಟರ್ ಅಧ್ಯಯನ ಮಾಡಿ. ಅದು ಇದೆ 35-40 ಭಾಗದಲ್ಲಿ ಮೊಸಳೆಗಳು ಮೊಟ್ಟೆ ಇರೋದನ್ನ ನಾನು ಡಾಕ್ಯುಮೆಂಟ್ ಮಾಡಿದ್ದೇನೆ. ಈ ನದಿ ಒಂದು ಅದ್ಭುತವಾದಂತಹ ಸ್ಥಳ ಇದು. ಇದು ಯಾಕೆ ಇಲ್ಲಿ ವಿಶೇಷವಾಗಿ ಇಷ್ಟರ ಜೀವ ವಿವಿಧತೆ ಇದೆ, ಬೇರೆ ಕಡೆ ಯಾಕಿಲ್ಲ? ಯಾಕೆ ಬೇರೆ ಕಡೆ ಇದೆ? ಬೇರೆ ಕಡೆ ನದಿ ಮತ್ತು ನೆಲ ಅಷ್ಟೇ ಇದೆ, ಆದ್ರೆ ಇಲ್ಲಿ ಬರೀ ನದಿ ಅಷ್ಟೇ ಅಲ್ಲ, ನದಿ, ಕಲ್ಲು ಬಂಡೆ, ಅಕ್ಕಪಕ್ಕದಲ್ಲಿ ಕಾಡು, ಕುರುಚಲ ಕಾಡು. ಇದು ವಿಶಿಷ್ಟವಾದಂಥ ಒಂದು ಆವಾಸ ಸ್ಥಾನ ಒದಗಿದೆ. ಹಾಗಾಗಿ ಇಲ್ಲಿ ಅಪಾರ ಸಂಖ್ಯೆಯಲ್ಲಿ ಬೇರೆ ಬೇರೆ ರೀತಿಯ ಪ್ರಭೇದದ ವನ್ಯಜೀವಿಗಳನ್ನ ನೋಡ್ಬೋದು. ಹೌದು, ಇನ್ನು ಬಹಳ ಇದೆ. ಅಲ್ಲಿ ಒಂದು ಪಕ್ಷಿಧಾಮ ಮಾಡಿದ್ವಿ, ಅಂಕ ಸಮುದ್ರ ಪಕ್ಷಿಧಾಮ, ನಮ್ಮ ಗೆಳೆಯರೆಲ್ಲ ಸೇರಿಸಿ ಅವರಿಂದ ಜೊತೆಗೆ. ಈಗ ಇನ್ನೂ 3-4 ಇದ್ದಾವೆ. ಈಗ ದೊರೋಜಿ ಪಕ್ಷಿಧಾಮ ಅಂತ ಮಾಡಲಿಕ್ಕೆ ನಾನು ಆಗಲೇ ವರದಿ ಕೊಟ್ಟಿದ್ದೀನಿ. 3-4 ಪಕ್ಷಿಧಾಮ ಮಾಡೋದಿದೆ. ಇನ್ನೊಂದು 2-3 ಬಯೋಡೈವರ್ಸಿಟಿ ಮಾಡ್ಬೇಕಂತಿದೆ. ಇನ್ನು ಎಷ್ಟು ದಿನ ಬದುಕಿರ್ತೋ ಅಲ್ಲಿವರೆಗೆ ನಾವು ಬರೀ ಇದೇ ಕೆಲಸ, ಪರಿಸರದ ಕೆಲಸ ಮಾಡ್ತೀವಿ. ಪರಿಸರ ನೋಡಿ, ನಾನು ಒಂದು ಗಿಡ ಹಾಕಿ ಬೆನ್ನು ಚಪ್ಪರಿಸ್ಕೊಳ್ಳೋದಲ್ಲ. ಒಂದು ಗಿಡ ಹಾಕಿ ನಾನು ಒಂದು ಗಿಡ ರಕ್ಷಣೆ ಮಾಡಕ್ ಹೋಗೋದಿಲ್ಲ. ಇಡೀ ಆವಾಸ ಸ್ಥಾನ, ಇಡೀ ಅರಣ್ಯವನ್ನ ರಕ್ಷಣೆ ಮಾಡಿದ್ರೆ ಅಲ್ಲಿರುವಂತಹ ಮರಗಿಡಗಳು ಉಳಿತವೆ. ಅಷ್ಟು ಲಕ್ಷಾಂತರ ಕಿಲೋ ಆಮ್ಲಜನಕ ಕೊಡುತ್ತೆ, ಅಷ್ಟು ಮಳೆ ನೀರಿಗೆ ಕಾರಣ ಆಗ್ತವೆ. ಅಲ್ಲಿ ಎಷ್ಟು ಪ್ರಾಣಿ ಪ್ರಭೇದಗಳು ಉಳಿದ್ವು, ಎಷ್ಟು ಪಕ್ಷಿಗಳು ಬಂದು, ಎಷ್ಟು ಜಿಟ್ಟೆಗಳು, ಎಷ್ಟು ಸರೀಸೃಪಗಳು, ಎಷ್ಟು ಸಸ್ತನಿಗಳು ಉಳಿದು, ಎಷ್ಟು ಉಭಯವಾಸಿಗಳು ಉಳಿದು. ಇದು ಇಡೀ ಜೀವಜಾಲವನ್ನು ರಕ್ಷಣೆ ಮಾಡಬೇಕು ಅನ್ನೋದಾಗಿದ್ರೆ ನಾವು ಯಾವುದೇ ಸ್ಥಳದ ಎಂಟೈರ್ ಇಡೀ ಪ್ರದೇಶವನ್ನು ರಕ್ಷಣೆ ಕೊಡಬೇಕು. ಆಗ ಅದು ಸಮಗ್ರ ರಕ್ಷಣೆ ಆಗುತ್ತೆ. ಹಾಗಾಗಿ ವನ್ಯಜೀವಿ ಧಾಮಗಳು, ಅಭಯಾರಣ್ಯಗಳು, ರಾಷ್ಟ್ರೀಯ ಉದ್ಯಾನವನಗಳು ಮತ್ತು ಕನ್ಸರ್ವೇಷನ್ ರಿಸರ್ವ್ಸ್, ಮನುಷ್ಯ ಪರಿಸರನ ಉಳಿಸಿದ್ರೆ ತಾನು ಬದುಕಲಿಕ್ಕೆ ಸಾಧ್ಯ 100%. ಯಾಕಂದ್ರೆ ನಾವು ಮಾಡ್ತಿರೋದು ಯಾವುದಕ್ಕೆ ನಮ್ಮ ಸ್ವಾರ್ಥ ಇದೆ ಅದರಲ್ಲಿ. ಅಲ್ಟಿಮೇಟ್ಲಿ ನಾವೇ ಎಂಡ್ ಯೂಸರ್ ಅಲ್ಲ, ಮನುಷ್ಯ ಎಂಡ್ ಯೂಸರ್. ಹಾಗಾಗಿ ಮನುಷ್ಯ ಉಳಿಬೇಕಂದ್ರೆ ಪರಿಸರನ ಉಳಿಸ್ಬೇಕು.